12 ವೋಲ್ಟ್ಸ್ ಇನ್ವರ್ಟರ್ ಬೋರ್ಡ್ ತಗೋಬೇಕು. ಇದು ಆ ಇನ್ವರ್ಟರ್ ಬೋರ್ಡ್ ಸ್ವಿಚಿಂಗ್ ಬೋರ್ಡ್ ಅಂತೀವಿ ಇದನ್ನು. ಇಲ್ಲಿ ನೀವು ನಮ್ಮ ಟ್ರಾನ್ಸ್ಫಾರ್ಮರು 12 ಅಂತ ಇರುತ್ತಲ್ಲ, ಈ ಎರಡು ಬಂದು 12 ಎಸ್ ನೀವು ನೋಡ್ಬೋದು ನಾನು ಯಾವ ಥರ ಸಾಲ್ವಿಂಗ್ ಮಾಡಿದ್ದೀನಿ ಅಂತ. ಇದು 12 ಆ ಥರ ಇರುತ್ತೆ ವೇರ್ಸು. ಮತ್ತು ನಮ್ಮ ಟ್ರಾನ್ಸ್ಫಾರ್ಮರ್ ಇದು ಇದೆಯಲ್ಲ 2 ವೇರ್ಸು, ಇದು ಈ ಟ್ರಾನ್ಸ್ಫಾರ್ಮರು ಅಲ್ಲ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ಇನ್ನೆರಡು 2 ವೇರ್ಸ್ ತಗೊಳ್ಳಿ. ಪಾಸಿಟಿವ್ ಟರ್ನಲ್ಲು ಇಲ್ಲಿ ಪಾಸಿಟಿವ್ ಟರ್ನಲ್ ಅನ್ನೋದು 0 ವೋಲ್ಟ್ಸ್ ಅನ್ನೋದು ಇಲ್ಲಿ ಸಾಲ್ವಿಂಗ್ ಮಾಡ್ಕೋಬೇಕು. ನೀವು ನೋಡ್ಬೋದು ನಾನು ಪಾಸಿಟಿವ್ ವೇರ್ಗೆ ಇಲ್ಲೊಂದು ಪಾಸಿಟಿವ್ ವೈರು ಮತ್ತು ನೆಗೆಟಿವ್ಗೆ ಇಲ್ಲೊಂದು ನೆಗೆಟಿವ್ ವೈರ್ ತಗೊಂಡಿದ್ದೀನಿ. ಇವಾಗ ಸಿಂಪಲಾಗಿ ಈ ಹೋಲ್ಡರ್ ಇದೆಯಲ್ಲ, ಈ ಹೋಲ್ಡರಲ್ಲಿ ಈ ಬಲ್ಪ್ ಅನ್ನೋದು ಫಿಕ್ಸ್ ಮಾಡ್ಕೋಬೇಕು. ಈ ಥರ ಸಿಂಪಲಾಗಿ ನೀವು ನೋಡ್ಬೋದು ಯಾವ ಥರ ಇರುತ್ತೆ. ಇಲ್ಲಿ ಕಲೆಕ್ಷನ್ ಅನ್ನೋದು ಕೊಟ್ಟಿಲ್ಲ. ಇದು DC ಬ್ಯಾಟ್ರಿ 12 ವೋಲ್ಟ್ಸ್ ಬ್ಯಾಟ್ರಿ. ಇದು ನೋಡ್ಬೋದು ಟರ್ನಲ್ಸ್ ಇಲ್ಲಿದೆ 12 ವೋಲ್ಟ್ಸ್ ಬ್ಯಾಟ್ರಿ. ಇಲ್ಲಿ ನಾನು ಇವಾಗ ಪಾಸಿಟಿವ್ ಅನ್ನೋದು ಇಲ್ಲಿ ಕೊಡ್ತೀನಿ. ಎಸ್ ನೀವು ನೋಡ್ಬೋದು AC ವೋಲ್ಟೇಜು. ಆ್ಯಂಡ್ ಈ ಪ್ರಾಜೆಕ್ಟ್ ಮಾಡುವಾಗ ನೀವು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಇಲ್ಲಿ ಈ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಟರ್ನಲ್ಸ್ ಇದೆಯಲ್ಲ, ಈ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಟರ್ನಲ್ಸ್ ನೀವೇನಾದರೂ ಟಚ್ ಮಾಡಿದ್ರೆ ನಿಮಗೆ ಶಾಕ್ ಕೊಡುತ್ತೆ. ಡೈರೆಕ್ಟ್ AC ಬಲ್ಪ್ ಇದು. ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಕೂಡ ನಾಯ್ಸ್ ಅನ್ನೋದು ಮಾಡ್ತಾ ಇದೆ, ನಿಮಗೆ ಕೆಲಸ ಇಲ್ಲ.